ಇದು 2025ನೇ ಸಾಲಿನ ಗಣಿತ ಪ್ರಶ್ನೆ ಪತ್ರಿಕೆಯಾಗಿದೆ. ಇಲ್ಲಿ 8 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ 2 ಮತ್ತು 3ರ ಲಸ ಆಪ್ಷನ್ ಡಿ 6. ಎರಡನೇ ಪ್ರಶ್ನೆ ಅಂದ್ರೆ ಒಂದು ಸಮೀಕರಣ ಕೊಟ್ಟಿರ್ತಾರೆ, ಸಮೀಕರಣ ಆಯ್ಕೆಗೊಳ್ಳುವ ಸಂಬಂಧವನ್ನು ಬರೆಯುವುದಾಗಿರುತ್ತೆ, ಆಪ್ಷನ್ ಎ. ಮೂರನೇ ಪ್ರಶ್ನೆ ವರ್ಗ ಸಮೀಕರಣ, ಆಪ್ಷನ್ ಡಿ. x² + 3x + 4 ಅಂಕ ಬರೀಬೇಕು. ನಾಲ್ಕನೇ ಪ್ರಶ್ನೆ ಸಮರೂಪವಾಗಿರುವ ಆಕೃತಿಗಳು, ಆಪ್ಷನ್ ಎ. ಯಾವುದೇ 2 ಸಮಬಾಹು ತ್ರಿಭುಜಗಳು ಅಂತ ಬರೀಬೇಕು. ಐದನೇ ಪ್ರಶ್ನೆ ತ್ರಿಜ್ಯ 6 ಮಾನಗಳಿರುವ ಒಂದು ಗೋಳದ ಘನಫಲ 4/3πr³ ಅಂತ ಬರೀಬೇಕು. ಆರನೇ ಪ್ರಶ್ನೆ ಮೂಲ ಬಿಂದುವಿನಿಂದ P(x, y) ಬಿಂದುವಿಗೆ ಇರುವ ದೂರ √x² + y². ಏಳನೇ ಪ್ರಶ್ನೆ -1, -3, -5 ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ -2. ಎಂಟನೇ ಪ್ರಶ್ನೆ ಅಂದರೆ ತ್ರಿಜ್ಯವನ್ನು ಕೊಟ್ಟಿದ್ದಾರೆ, ಅದು ಡಿಗ್ರಿಯನ್ನು ಬರೆಯುವುದಾಗಿರುತ್ತೆ. ಎರಡನೇ ವಿಭಾಗದಲ್ಲಿ 9ನೇ ಪ್ರಶ್ನೆ ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಕಂಡುಹಿಡಿಯಿರಿ ಅಂತಾರೆ, 1 ಅಂತ ಬರೀಬೇಕು. 10ನೇ ಪ್ರಶ್ನೆ ಅಂಚಿನ ಉದ್ದ ಈ ಮಾನಗಳಿರುವ ಒಂದು ಘನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಇಲ್ಲಿ 8 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಿಮ್ಗೆ ಅದು ಬರೆದರೆ ನಿಮಗೆ ಪೂರ್ಣವಾಗಿ ಒಂದೊಂದು ಅಂಕದ ಪ್ರಶ್ನೆಗಳಿವೆಲ್ಲ. ಇಲ್ಲಿ 2 ಅಂಕದ 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. 17ನೇ ಪ್ರಶ್ನೆ ಏನೆಂದರೆ ಒಂದು ತ್ರಿಕೋನವನ್ನು ಕೊಟ್ಟಿದ್ದಾರೆ, sin α ಮತ್ತು tan θ ಬೆಲೆಯನ್ನು ಕಂಡುಹಿಡಿಯೋದಾಗಿದೆ. 18ನೇ ಪ್ರಶ್ನೆ 6 + √2 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂದಿದೆ, ಇದೇ ಪ್ರಮುಖ ಪ್ರಶ್ನೆ ಇದು. ಮತ್ತು ಇಲ್ಲಿ 19ನೇ ಪ್ರಶ್ನೆ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂದಿದೆ, ಬಿಡಿಸಬೇಕು. ಮತ್ತು 20ನೇ ಪ್ರಶ್ನೆ ಏನಂದರೆ x² + 8x + 12 = ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತಾರೆ, ಮೂಲಗಳನ್ನು ಕಂಡುಹಿಡಿಯಬೇಕು. x² + 4x + 5 0 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಅಂತಾರೆ, ಅದರ ಶೋಧಕವನ್ನು ಕಂಡುಹಿಡಿಯಬೇಕು. ಮೂಲಗಳ ಸ್ವಭಾವವನ್ನು ಬರೀಬೇಕು. ಬರೆದಾಗ ನೀವು ಪೂರ್ಣವಾಗಿ ಅಂಕಗಳು ದೊರೆಯುತ್ತವೆ. 21ನೇ ಪ್ರಶ್ನೆ ಏನೆಂದರೆ 5, 9, 13 ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತಾರೆ, ಸೂತ್ರ ಉಪಯೋಗಿಸಿ ನೀವು ಕಂಡುಹಿಡಿಯಬೇಕು. 22ನೇ ಪ್ರಶ್ನೆ ಏನೆಂದರೆ ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತಕ್ಕೆ PA ಮತ್ತು PBಗಳು ಸ್ಪರ್ಶಕಗಳಾಗಿವೆ ಅಂತಿದೆ, PBಯ ಉದ್ದವನ್ನು ಕಂಡುಹಿಡಿಯಬೇಕು. ತ್ರಿಭುಜ OAPಯಲ್ಲಿ ತ್ರಿಭುಜ ಕೋನ OAP = 90 ಡಿಗ್ರಿ. 23ನೇ ಪ್ರಶ್ನೆ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ 40 = x⁻y × z ಆದರೆ xy ಮತ್ತು z ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತಿದ್ದಾರೆ, ಆ ಬೆಲೆಯನ್ನು ನೀವು ಕಂಡುಹಿಡಿಯಬೇಕು. 24ನೇ ಪ್ರಶ್ನೆ a(1y), b(4), c (x6), d (3π) ಇದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ xy ಬೆಲೆಯನ್ನು ನೀವು ಕಂಡುಹಿಡಿಯಬೇಕು. xy ಬೆಲೆಯನ್ನು ಕಂಡುಹಿಡಿಯಲಾಗಿದೆ. ಇಲ್ಲಿ 3 ಅಂಕದ 9 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ 25ನೇ ಪ್ರಶ್ನೆ ಏನೆಂದರೆ ಸಹಗಣಕಗಳು ನೋಡಿ ತಾಳೆ ನೋಡುವುದಾಗಿದೆ, ತಾಳೆ ನೋಡಬೇಕು ನೀವು. ಇಲ್ಲಿ ಇದು ವೃತ್ತದ ಮೇಲಿನ ಬಿಂದುವಿನ ಎಳೆದ ಸ್ಪರ್ಶಕ ಲಂಬವಾಗಿರುತ್ತೆ ಎಂದು ಸಾಧಿಸುವುದಾಗಿದೆ, ಇದು ಪ್ರಮುಖ ಪ್ರಶ್ನೆ. ಇದು ತ್ರಿಕೋನಮಿತಿ ಪಾಠದಿಂದ ಕೇಳುವಂಥ ಪ್ರಶ್ನೆಗಳಿವೆಲ್ಲ. ನೀವು ತ್ರಿಕೋನಮಿತಿ ಕೋಷ್ಟಕವನ್ನು ಓದಿಕೊಂಡು ಉತ್ತರವನ್ನು ನೀಡಬಹುದು. ಅದೇ ರೀತಿ ಇಲ್ಲಿ 29ನೇ ಪ್ರಶ್ನೆ ನಿರ್ದೇಶಾಂಕ ಗಣಿತದಿಂದ ಕೇಳಿರುವಂಥ ಪ್ರಶ್ನೆ. 30ನೇ ಪ್ರಶ್ನೆ ಸರಾಸರಿಯನ್ನು ಕಂಡುಹಿಡಿಯುವುದು, ಮಧ್ಯಾಂಕವನ್ನು ಕಂಡುಹಿಡಿಯುವುದು, ಬಹುಲಕ ಇವೆಲ್ಲ ಮುಖ್ಯವಾಗಿರುವಂಥ ಪ್ರಶ್ನೆಗಳಿವೆಲ್ಲ. 31ನೇ ಪ್ರಶ್ನೆ ಸಂಭವನೀಯತೆ ಪಾಠದಿಂದ ಕೇಳಿರುವಂಥ ಪ್ರಶ್ನೆ. ಮತ್ತು 32ನೇ ಪ್ರಶ್ನೆ ಒಂದು ಮೇಲ್ಮೈ ವಿಸ್ತೀರ್ಣ ಪಾಠದಿಂದ ಕೇಳಿರುವಂಥ ಪ್ರಶ್ನೆ. ಈ ರೀತಿಯಾಗಿ ಬರೆದರೆ ನಿಮಗೆ 3 ಅಂಕಗಳು ದೊರೆಯುತ್ತವೆ. ಇಲ್ಲಿ 5ನೇ ವಿಭಾಗದಲ್ಲಿ 4 ಅಂಕದ 4 ಪ್ರಶ್ನೆಗಳಿವೆ. ಇಲ್ಲಿ x ಮತ್ತು y ಗಳನ್ನು ಕಂಡುಹಿಡಿಯುವುದು, x ಸ್ಕೇಲನ್ನು ಹಾಕುವುದು ಮುಖ್ಯವಾಗಿರುತ್ತೆ, ಕೋಷ್ಟಕ ರಚಿಸುವುದಕ್ಕೆ 2 ಅಂಕ, ಬಿಂದುಗಳು ಗುರುತಿಸುವುದು 2 ಅಂಕ, ರೇಖೆಗಳು ಎಳೆಯುವುದು 1 ಅಂಕ, ಮತ್ತು xy ಬೆಲೆಯನ್ನು ಬರೆಯುವುದು 1 ಅಂಕ ಎಲ್ಲ ಸೇರಿ ಮತ್ತು ಸ್ಕೇಲ್ ಹಾಕುವುದು ಮುಖ್ಯವಾಗಿರುತ್ತೆ. 4 ಅಂಕದ ಪ್ರಶ್ನೆ. ಇದು ಪ್ರಮೇಯ ಆಗಿದೆ, ಭಾಳ ಪ್ರಮುಖ ಪ್ರಮೇಯ ಇದು. ಈ ಪ್ರಮೇಯವನ್ನು ಕೇಳುವಂಥ ಸಾಧ್ಯತೆ ಹೆಚ್ಚು. ಈ ರೀತಿಯಾಗಿ ಬರೆದರೆ ನಿಮಗೆ 4 ಅಂಕಗಳು ಆರಾಮಾಗಿ ಸಿಗುತ್ತೆ. ಈ 37ನೇ ಪ್ರಶ್ನೆ ಸಮಾಂತರ ಶ್ರೇಣಿಯಿಂದ ಕೇಳಿರುವಂಥ ಪ್ರಶ್ನೆ. ಇದೇ ರೀತಿಯನ್ನು ಮಾಡಿ ನಾವು ಆರಾಮ 4 ಅಂಕಗಳನ್ನು ನೀವು ಸಿಗುತ್ತವೆ.
5 ಅಂಕದ ಒಂದು ಪ್ರಶ್ನೆ ಇದೆ. ಇದು ತ್ರಿಕೋನಮಿತಿ ಅನ್ವಯ ಪಾಠದಿಂದ ಕೇಳಿರುವಂಥ ಪ್ರಶ್ನೆ. ಈ ರೀತಿಯಾಗಿ ಬರೆಯಿರಿ. AC BC ಮತ್ತು ಯಾವುದೇ ವಿಧಾನದ ಬಿಡಿಸಿದರೂ ನಿಮಗೆ ಪೂರ್ಣಾಂಕಗಳು ನಾವು ನೀಡುತ್ತೇವೆ ಅಂತ ಅವ್ರು ನಿಮಗೆ ಸೂಚನೆಗಳು ನೀಡಿದ್ದಾರೆ.